ಇನ್ನೊಂದು ಜಿಲ್ಲೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಒಂದು ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಸಹಿತ ತುಂಬ ಇದ್ದಾವೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಇದೇ ಥರದ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಸೊ ನೀವುಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನೋಡೋಣ. ಸೊ ಏನಿದೆಪ್ಪ ಅಂತಂದರೆ, ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಆರ್ ಈಸ್ ಕಂಪೇರ್ಡ್ ಟು ಕ್ರೌಸ್ ಅಂತ ಇದೆ. ಸೆಕೆಂಡ್ ಒನ್, ಇನ್ ದ ಸ್ಟೋರಿ 2 ಡಿಯರ್ ಪೀಪಲ್ ವುಡ್ ಡೂ ಡ್ಯಾಶ್ ಆಫ್ಟರ್ ಲೂಸಿಂಗ್ ಮನಿ ಆ್ಯಟ್ ಗೇಮಿಂಗ್ ಹೌಸ್ ಅಂತ ಇರೋದು. ಇನ್ನು ಥರ್ಡ್ ಕ್ವಶನ್ದಲ್ಲಿರ್ತಕ್ಕಂಥದ್ದು, ದ ನಂಬರ್ ಆಫ್ ಸೋಲ್ಜರ್ಸ್ ಇನ್ ದ ಆರ್ಮಿ ಆಫ್ ಮೊನಾಕೋ ವಾಸ್ ಡ್ಯಾಶ್. ಫೋರ್ತದಲ್ಲಿ, ಅಕಾರ್ಡಿಂಗ್ ಟು ದ ಕೋರ್ಮ್ಯಾಕ್ ಕಲಿವನ್ ಡ್ಯಾಶ್ ಕೈಂಡ್ ಆಫ್ ಅಪರ್ತಿಸಮ್ ಇನ್ ಪುಟ್ ಬಿಹೈಂಡ್ ಅಂತ ಕೇಳಿದ್ದಾರೆ. ಇನ್ನು ಫಿಫ್ತ್ದಲ್ಲಿರ್ತಕ್ಕಂಥದ್ದು, ಡಾನ್ ಲೌರಾ ವಾಸ್ ಫೀಡಿಂಗ್ ದ ಪೀಜನ್ ಸ್ವೀಟ್ ಅಂತ ಇದೆ. ಸಿಕ್ಸ್ತ್ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅಕಾರ್ಡಿಂಗ್ ಟು ಡಾನ್ ಲೂರಾ ಡ್ಯಾಶ್ ಟೋಲ್ಡ್ ದ ಸ್ಟೋರಿ ಆಫ್ ಲೋರಾ ಲೂರಿಯಂಟ್ ಆ್ಯಂಡ್ ಗ್ಯಾಲೆಂಟ್ ಲವರ್ ಟು ಹರ್ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇನ್ನು ಏಳನೇ ಪ್ರಶ್ನೆ ಇರ್ತಕ್ಕಂಥದ್ದು, ದ ನ್ಯಾರೇಟರ್ ಮೆಟ್ ಆನ್ ಓಲ್ಡ್ ಮ್ಯಾನ್ ಆ್ಯಟ್ ಡ್ಯಾಶ್ ಇನ್ ದ ಸ್ಟೋರಿ ದ ಗಾರ್ಡನರ್ ಅಂತಕ್ಕಂಥದ್ದು. ಇನ್ನು ಏಳ್ತದಲ್ಲಿರ್ತಕ್ಕಂಥದ್ದು, ದ ಓನರ್ಸ್ ವೈಫ್ ವಾಸ್ ವರಿಡ್ ಅಬೌಟ್ ಡ್ಯಾಶ್ ಇನ್ ದ ಸ್ಟೋರಿ ದ ಗಾರ್ಡನರ್ ಅಂತ ಇದೆ. ಇನ್ನು ನೈನ್ತದಲ್ಲಿರ್ತಕ್ಕಂಥದ್ದು, ಅಕಾರ್ಡಿಂಗ್ ಟು ದ ಸ್ಪೀಕರ್ ಅದರ್ ಲೌಡ್ ದ ಡ್ಯಾಶ್ ಆಫ್ ಹೀಸ್ ಬಿಲೌಡ್ ಇನ್ ದ ಪೋಯಮ್ ಫೆನ್ ಯು ಆರ್ ಓಲ್ಡ್ ಅಂತ ಇದೆ. ಇನ್ನು ಲಾಸ್ಟಲ್ಲಿರ್ತಕ್ಕಂಥದ್ದು, ಅಕಾರ್ಡಿಂಗ್ ಟು ದ ಒಪಿನಿಯನ್ ಆಫ್ ಫಾರೆಸ್ಟ್ ಆಫೀಸಿಯಲ್ಸ್ ಇನ್ ಗ್ರಹವಾಲ್ ರೀಜನ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ವಾಸ್ ಡ್ಯಾಶ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ದಲ್ಲಿ ದ ಲೆಟರ್, ಇಲ್ಲಿ ವರ್ಬ್ಸ್ ಫಾರ್ಮ್ಸ್ ಇದ್ದಾವೆ, ಯಾವೆಲ್ಲ ಕರೆಕ್ಟ್ ವರ್ಬ್ ಫಾರ್ಮ್ಗಳಾಗ್ತಾವೆ ಅನ್ನೋದನ್ನೇ ಕೇಳಿದ್ದಾರೆ. ಇಲ್ಲಿ ಸೆಂಡ್ ಇದೆ, ಇಲ್ಲಿ ಕ್ಯಾನ್ ಮತ್ತು ಸಪ್ಲೈ ಇದೆ, ಅದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿನೂ ಕೂಡ ಸುಟೇಬಲ್ ಫಾರ್ಮ್ಗಳನ್ನು ಬರೀಬೇಕಾಗಿತ್ತು. ಆಲ್ರೆಡಿ ಮೇಲೆ ದ್ಯಾಟ್, ಹವೆವರ್, ಬಟ್ ಇದೆ. ಸೊ ಯಾವುದು ಕರೆಕ್ಟಾಗಿರ್ತದ ಅಂತಕ್ಕದ್ದನ್ನು ನೀವೇನು ಮಾಡಬೇಕು, ಸ್ವಲ್ಪ ಗ್ರಾಮೆಟಿಕಲಿ ನೋಡಿಕೊಂಡು ಬರೀರಿ. ಆಮೇಲೆ ನೆಕ್ಸ್ಟ್ 13ರಲ್ಲಿ ಏನು ಮಾಡಿದಾರಪ್ಪ ಅಂದರೆ, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ಗಳನ್ನು ಕೊಟ್ಟಿದ್ದಾರೆ. 5 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ತುಂಬ ಈಸಿಯಾಗಿರ್ತಕ್ಕಂಥದ್ದು. ಸೆಟಪ್ ಇದೆ, ಆಮೇಲೆ ಎಟ್ ದ ರೂಟ್ ಆಫ್ ಅಂತ ಜೂಲಿಯಟ್ ಇದೆ, ಚುಕ್ಕೋ ಮೂಮೆಂಟ್, ಟಾಯ್ ಕಿಂಗ್ಡಮ್ ಅಂತಕ್ಕಂಥದ್ದು ಇದೆ. ಸೊ ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ಬರಿಬೋದು. ಇನ್ನು ಲಾಂಗ್ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋದಾದರೆ 4 ಮಾರ್ಕ್ಸ್ ಕ್ವಶನ್ಸು, 2 ಮಾತ್ರ ಪೊಯೆಟ್ರಿದಿಂದ ಬರೀಬೇಕು. ಈ ವರ್ಷ ನಿಮಗೆ ಸ್ವಲ್ಪ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾದರಿಗಳನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಚೆನ್ನಾಗಿ ಗಮನ ಕೊಡಿ. 2, 4, 6 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅವುಗಳನ್ನು ಸಹಿತ ತಪ್ಪದೇ ಓದ್ಕೊಂಡು ಹೋಗಿ. ಏನು ಕೇಳಿದ್ದಾರೆ, ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ದು ಸಮರಿ ಇದೆ. ಆನ್ ಚಿಲ್ಡ್ರನ್ ಪದ್ಯದ್ದು ಸಮರಿ ಬರಿಬೋದು. ವೆನ್ ಯು ಆರ್ ಓಲ್ಡ್ ಬರಿಬೋದು. 2 ಡಿಯರ್ ತಕ್ಕಂಥದ್ದನ್ನು ಬರಿಬೋದು. ಸೊ ಸಿಂಪಲಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಆಯಾ ಗದ್ಯ ಮತ್ತು ಪದ್ಯದ ಸಮರಿಗಳನ್ನು ನೋಡ್ಕೊಡ್ರಿ. ಒಂದು 12-14 ಸಾಲ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಫುಲ್ ಮಾರ್ಕ್ಸ್ಗಳನ್ನು ಅವಾರ್ಡ್ ಮಾಡ್ತಾರೆ. ಸೊ ಈ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸ್ಕ್ರೀನ್ಶಾಟ್ಗಳನ್ನು ತೊಗೊಳ್ರಿ. ಇನ್ನು 6 ಮಾರ್ಕ್ಸ್ಗೆ ವಿಶೇಷವಾಗಿ ನಾವು ಪ್ರತಿ ಸರಿ ಕ್ವಶನ್ ಪೇಪರಲ್ಲಿ ಆನ್ ಚಿಲ್ಡ್ರನ್ ಬಗ್ಗೆ ನಿಮಗೆ ಕೊಡ್ತಾರೆ ಕ್ವಶನ್ಸ್ಗಳನ್ನು. ಸೊ ಆನ್ ಚಿಲ್ಡ್ರನ್ 6 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಇದೆ. ಸೊ ಜೊತೆಗೆ ಏನು ಮಾಡಿದಾರಪ್ಪ ಅಂತಂದರೆ, ಅವರು ಸನ್ನಿ ಮಾರ್ನಿಂಗ್ ಒಂದಿದೆ ಆನ್ ಚಿಲ್ಡ್ರನ್. ಸೊ 6 ಮಾರ್ಕ್ಸ್ಗೆ ಇರ್ತಕ್ಕಂಥ ಅವುಗಳನ್ನು ಸ್ವಲ್ಪ ಸಮರಿಗಳನ್ನು ನೋಡ್ಕೊಡ್ರಿ. ಇನ್ನು 25ನೇ ಪ್ರಶ್ನೆಗಳಲ್ಲಿ 100 ಪ್ಯಾಸೇಜ್ ಇರ್ತದೆ. ಸೊ ಈಸಿ ಇರ್ತಕ್ಕಂಥ ಪ್ಯಾಸೇಜನ್ನೇ ಕೊಟ್ಟಿರ್ತಾರೆ. ಸೊ ಫಸ್ಟ್ ಕೀ ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ. ಆ ಕೀ ಕ್ವಶನ್ಸಲ್ಲಿ ಯಾವುದು ಕರೆಕ್ಟಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಂಡು ಸೊ ಚೆನ್ನಾಗಿ ಅವುಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ, ಸೊ ಇಲ್ಲಿನೂ ಕೂಡ ನೀವೇನು ಮಾಡ್ತೀರಪ್ಪ ಅಂದರೆ ಅನ್ಸೀನ್ ಪ್ಯಾಸೇಜಲ್ಲಿ 10ಕ್ಕೆ 10 ಅಂಕಗಳನ್ನು ಗಳಿಸ್ತೀರಿ. ಇನ್ನು ಮುಂದೆ ಇರ್ತಕ್ಕಂಥದ್ದು 26ನೇ ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿ ಪ್ಯಾರಾಗ್ರಾಫ್ ಇರ್ತದೆ. ಬಟ್ ಈ ಪ್ಯಾರಾಗ್ರಾಫ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಗದ್ಯದ್ದು ಇರ್ತದೆ, ನಿಮ್ಮ ಪ್ರೋಸ್ದು ಇರ್ತದೆ, ಪೊಯೆಟ್ರಿದು ಇರ್ತದೆ. ಕೆಲವೊಂದಿಷ್ಟು ನೀವು ಇಲ್ಲಿ ಓದಿದರೆ ಗೊತ್ತಾಗ್ತದೆ. ಸೊ ಯಾವುದು ಯಾವ ವರ್ಡನ್ನು ಏನು ಇಂಡಿಕೇಟೆಡ್ ಮಾಡ್ಲಿಕ್ಕತ್ತದ, ಏನು ರೆಫರ್ ಮಾಡ್ಲಿಕ್ಕತ್ತದ ಅನ್ನೋದನ್ನು ಕೂಡ ತಾವೇನು ಮಾಡ್ಬೋದು, ಇಲ್ಲಿ ಬರಿಬೋದು. ಇನ್ನು ಮುಂದೆ ಇರ್ತಕ್ಕಂಥದ್ದು ವೆರಿ ಈಸಿ ಇರ್ತದೆ. 3 ಮಾರ್ಕ್ಸ್ಗೆ ಡೈಲಾಗ್ ರೈಟಿಂಗ್ ಅಂತ ಇರ್ತದೆ. ಓಕೆನಾ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಅ ಸ್ಟ್ರೇಂಜರ್ ಆಸ್ಕ್ ರೆಸಿಡೆಂಟ್ ಡೈರೆಕ್ಷನ್ ಟು ದ ಬಸ್ ಸ್ಟಾಪ್. ಆತ ಏನು ಮಾಡಿದಾನೆ, ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಬಸ್ ಸ್ಟಾಪ್ದ ಬಗ್ಗೆ ಇರ್ತಕ್ಕಂಥ ಡೈರೆಕ್ಷನ್ಗಳನ್ನು ಕೇಳಿಕತ್ತಿದ್ದಾನೆ. ಸೊ ಅದು ಕೂಡ ಭಾಳ ಈಸಿಯಾಗಿರ್ತಕ್ಕದ್ದನ್ನು ನೀವು ಬರಿಬೋದು. ಇನ್ನು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಇಂಡೈರೆಕ್ಟ್ ಸ್ಪೀಚ್ ಇದೆ, ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇದೊಂದು ನೋಟ್ ಇದೆ. ಈ ನೋಟ್ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಕೆಳಗಡೆ ಇರ್ತಕ್ಕಂಥ ಬಾಕ್ಸಸ್ಸಲ್ಲಿ ಅವುಗಳನ್ನು ಫ್ಲೋ ಚಾರ್ಟಲ್ಲಿ ತುಂಬಬೇಕು. ಸೊ ಓದ್ಕೊಂಡ್ರೆ ಏನಾಗ್ತದೆ, ಇಲ್ಲಿ ಯಾವುದರ ಬಗ್ಗೆ, ಜಪಾನ್ ಕನ್ಸಿಸ್ಟ್ ಆಫ್ 4 ಐಸ್ಲ್ಯಾಂಡ್ಸ್, ಅಲ್ಲಿ ಮೇಲೆ ಇದೆ 1, 2, 3, 4. ಆಮೇಲೆ ಸ್ಟ್ರೆಚ್ ಇಂಟು, ಆಮೇಲೆ ಲಾರ್ಜೆಸ್ಟ್ ಐಸ್ಲ್ಯಾಂಡ್, ಎಕಾನಮಿ, ಆಮೇಲೆ ಮೇನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಕೂಡ ನೀವು ಆರಾಮಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು.
ಇನ್ನು ಲಾಸ್ಟ್ 5 ಮಾರ್ಕ್ಸ್ಗೆ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ಜಾಬ್ ಅಪ್ಲಿಕೇಶನ್ಗಳನ್ನು ಕೊಟ್ಟಿರ್ತಾರೆ. ನೀವು ರೆಸ್ಯೂಮ್ಗಳನ್ನು ಬರೀಬೇಕು. ಆ ರೆಸ್ಯೂಮ್ಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಸಿಗ್ತದೆ. ಸೊ ಚೆನ್ನಾಗಿ ಒಂದು ಅಪ್ಲಿಕೇಶನ್ ಅದ್ರ ಜೊತೆ ರೆಸ್ಯೂಮ್ ಬರೀಬೇಕು. ಅಲ್ಲಿ ಏನು ಕೊಟ್ಟಿದ್ದಾರೆ, ಇಂಗ್ಲೀಷ್ ಲೆಕ್ಚರರ್ ಬೇಕು, ಕ್ವಾಲಿಫಿಕೇಷನ್ MA BEd ಬೇಕು, ಎಕ್ಸ್ಪೀರಿಯನ್ಸ್ 3 ಇಯರ್ಸ್ ಆಗಿರಬೇಕು. ಆಮೇಲೆ ಏನು ಡಿಸೈರೇಬಲ್ ಮಾಡಿದಾರಪ್ಪ ಅಂದ್ರೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮಾಡಿದ್ದಾರೆ. ಯಾರಿಗೆ ಅಪ್ಲೈ ಮಾಡಬೇಕು? ದ ಸೆಕ್ರೆಟರಿ, ಸರಸ್ವತಿ PU ಕಾಲೇಜ್ ನಿಯರ್ DCM ಟೌನ್ಶಿಪ್, ದಾವಣಗೆರೆ. ನಿಮ್ಮ ಅಡ್ರೆಸ್ ಏನಾಗಬೇಕಪ್ಪ ಅಂದ್ರೆ XXX ಮತ್ತು ಅಡ್ರೆಸ್ YYY ಅಂತ ಆಗಬೇಕು. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ 8th October 2023ಗೆ ಬಂದಿರತಕ್ಕಂಥ ಇದು ಒಂದು ಜಾಬ್ ಅಡ್ವರ್ಟೈಸ್ಮೆಂಟ್ ಆಗಿ ಇತ್ತು. ಸೊ ಇಷ್ಟು ನೀವು ಚೆನ್ನಾಗಿ ಈ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿದರೆ ಆದರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಸಿಗ್ತವೆ. ಸೊ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ, ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಮತ್ತೆ ಸಿಗ್ತೀನಿ ಹೊಸ